ಹಾಯ್. ಇದು ಒಂದು ಕತೆ. ಯುದ್ಧದಲ್ಲಿ ಸೆರೆ ಸಿಕ್ಕ ಒಬ್ಬ 17 ವರ್ಷದ ಯುವರಾಜನ ಕತೆ. ಏನಪ್ಪಾ ಅಂದ್ರೆ ಇವ ಯುದ್ಧದಾಗ ಸೆರೆ ಸಿಕ್ಕ ಮೇಲೆ ತನ್ನ ತಾಯಿ, ತನ್ನ ತಂಗಿ, ತನ್ನ ಹೆಂಡತಿ, ತನ್ನ ಅಕ್ಕ ತಂಗಿ ಎಲ್ಲರನ್ನೂ ಕಳ್ಕೊತಾನ. ಅದ್ರ ಜೊತೆಗೆ ತನ್ನ ತಂದೆಯ ವೀರ ಮರಣವನ್ನು ನೋಡ್ತಾನ. ಕೋಟೆಯನ್ನು ಸುತ್ತುವರೆದಿರ್ತೈತಿ ಒಂದು ಸೈನ್ಯ. ತಪ್ಪಿಸ್ಕೊಳಕ್ಕಾಗಲ್ದ ಯಾವ ಒಂದು ಸಿಕ್ಕಾಕೊಂಡ್ಮೇಲೆ ಏನಾಗುತ್ತೆ, ಇವು ಒಬ್ಬನೇ ಬದುಕುಳಿತಾನ. ಆ ಒಂದು ರಾಜ ಕುಟುಂಬದಾಗ ಇವನೊಬ್ಬನೇ ಬದುಕುಳಿದ ಮೇಲೆ ಏನಾಗ್ತದೆ, ಇವನ್ನ ಕರ್ಕೊಂಡು ಹೋಗಿ ಏನು ರಾಜ ಮರ್ಯಾದೆಯಿಂದನೇ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಯಾವ ಬೇರೆ ಹಾಕಿರ್ತಾರಲ್ಲ ಇವು ಶತ್ರು ಸೈನಿಕರು, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಇವನು ಸಡನ್ನಾಗಿ ಅವ್ರಿಗೆ ಏನು ಹೇಳ್ತಾರೆ ಅಂದ್ರೆ ಒಂದು ಮಾತು, ಯುದ್ಧಾರಂಭಕ್ಕೂ ಮೊದಲೇ ನೀನು ಇಸ್ಲಾಮಿಗೆ ಶರಣಾಗಿದ್ದರೆ ನಿನ್ನ ಜೀವ ರಕ್ಷಣೆ ಜೊತೆಗೆ ಸ್ವಾತಂತ್ರ್ಯವೂ ಇರುತ್ತಿತ್ತು. ಯುದ್ಧದಲ್ಲಿ ಸೋತು ಸೆರೆ ಸಿಕ್ಕಿರುವ ನೀನು ಇಸ್ಲಾಮಿಗೆ ಶರಣಾದರೆ ಜೀವ ರಕ್ಷಣೆ ಉಂಟು, ಆದರೆ ಗುಲಾಮನಾಗಿರಬೇಕು. ಇಸ್ಲಾಂ ಬೇಡವೆಂದರೆ ನಿನ್ನನ್ನು ಕತ್ತರಿಸಾಗುತ್ತೇವೆ ಅಂದರೆ ಒಂದೇ ಇಟ್ಟು. ಹಿಂಗಾದ್ಮೇಲೆ ಅವ್ನಿಗೆ ಏನಾಗುತ್ತೆ, ಅವ್ರ ಮಾತಿಗೆ ಹೆದರ್ತಾನೋ, ಅವನು ಯುವರಾಜ ಆಗಿರ್ತಾನ, ಅವನು ರಣವಿದ್ಯೆಗಳನ್ನೆಲ್ಲ ಕಲ್ತಿರ್ತಾನ, ಅಂದ್ರೂ ಅವನ ಹೆದರ್ತಾನೋ ಗೊತ್ತಿಲ್ಲ. ಆಕ್ರಮಣಕಾರರ ಮಾತಿಗೆ ಹೆದರ್ತಾನೋ ಅಥವಾ ಕತ್ತಿ ಹಿಡಿದು ಸುತ್ತುವರೆದು ನಿಂತ ಸೈನಿಕರು ನೋಡಿ ಹೆದರ್ತಾನೋ ಗೊತ್ತಿಲ್ಲ. ಅವನು ಇಸ್ಲಾಮಿಗೆ ಕನ್ವರ್ಟ್ ಆಗಿಬಿಡ್ತಾನೆ. ಕನ್ವರ್ಟ್ ಆದ್ಮೇಲೆ ಅವನನ್ನು ಕರ್ಕೊಂಡ್ಬಿಟ್ಟು ತನ್ನ ಮನ್ಸಬ್ದಾರನ ಅವನ ಸೈನ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಡೇರೆ ಕರ್ಕೊಂಡು ಹೋದ್ಮೇಲೆ ಏನಾಗುತ್ತೆ, ಆತ ನೋಡೋಕ್ಕೂ ಚೆನ್ನಾಗಿರ್ತಾನೆ. ಆತನನ್ನು ಗುಲಾಮ್ನಾಗಿ ಅವ್ರು ಇಟ್ಕೊಂಡ್ಬಿಡ್ತಾರೆ. ಮಧ್ಯ ಭಾರತ ಇತಿಹಾಸದಾಗ ಏನು ಬರ್ತೈತಪ್ಪ ಅಂದ್ರೆ, ಗುಲಾಮರ ಮಾರುಕಟ್ಟೆಗಳು ಇರ್ತಿದ್ವು ಅಂತ. ಆ ಗುಲಾಮರ ಮಾರುಕಟ್ಟೆಗಳಿಗೆ ಇವನ್ನ ಕರ್ಕೊಂಡು ಹೋಗಿ ಅವನು ಯಾವ ಥರ ಯೂಸ್ ಮಾಡ್ತಾರೆ ಅಂದ್ರೆ, ಒಬ್ಬ ಹೆಣ್ಣಿನ ಥರ ಯೂಸ್ ಮಾಡ್ತಾರೆ. ಅವನನ್ನು ಕರ್ಕೊಂಡು ಹೋಗಿ ಬೀಜಗಳನ್ನು ಒಡೆದು, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ, ಬೀಜಗಳನ್ನು ಒಡೆದು ಅವನೊಬ್ಬನ ಹಿಜಡ ರೀತಿಯಲ್ಲಿ ಮಾಡಿ, ಆಮೇಲೆ ಇದ್ದಾಗ ಗಂಡು ಅಲ್ಲ ಇದ್ದಾಗ ಹೆಣ್ಣು ಅಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ಅವನನ್ನು ರಾಜನ ಜನಾನವನ್ನು ಕಾಯೋಕೆ ಅವನನ್ನು ಇಡ್ತಾರಂತ. ಜನಾನ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಈ ಪುಸ್ತಕದಾಗ ಬರುತ್ತೆ, ಜನಾನ ಅಂದ್ರೆ ರಾಜನು ತಾನು ಯುದ್ಧ ಮಾಡಿ ಗೆದ್ದಾಗ ಅಲ್ಲಿ ಸೆರೆ ಸಿಕ್ಕ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದು ತನ್ನ ಅನುಭವಕ್ಕೆ ಏನು ಇಟ್ಕೊಂಡಿರ್ತಾನಲ್ಲ ಅದಕ್ಕೆ ಜನಾನ ಅಂತಿರ್ತಾರೆ. ಅಲ್ಲಿಗೆ ಯಾವ ಹೊರ ಪುರುಷರು ಅಂದ್ರೆ ರಾಜನನ್ನ ಬಿಟ್ಟು ಬೇರೆ ಪುರುಷರು ಹೋಗುವ ಅನುಮತಿ ಇರಂಗಿಲ್ಲ. ಅಲ್ಲಿ ಕಾವಲುಗಾರರು ಯಾರಿರ್ತಾರಪ್ಪ ಅಂದ್ರೆ, ಈ ತರ ಸೆರೆ ಸಿಕ್ಕ ಗಂಡು ಮಕ್ಕಳನ್ನ ಕರ್ಕೊಂಡು ಬಂದು ಅವರ ಬೀಜವನ್ನು ಒಡಿಸಿ ಅವ್ರನ್ನ ಅಲ್ಲಿ ಕಾಯಕ್ಕೆ ಬಿಟ್ಟಿರ್ತಾರೆ. ಆ ಜನಾನವನ್ನ ಕಾಯಬೇಕು ಅಂದ್ರೆ, ಅವರನ್ನ ಬೀಜಗಳನ್ನ ಒಡಿಸಿದ್ರೆ ಅವರು ಆ ಹೆಣ್ಣು ಮಕ್ಕಳ ಜೊತೆ ಯಾವುದೇ ರೀತಿಯಂತ ವರ್ತನೆ ಮಾಡಂಗಿಲ್ಲ, ಲೈಂಗಿಕವಾಗಿ ವರ್ತನೆ ಮಾಡಂಗಿಲ್ಲ. ಸೊ ಆ ಟೈಮ್ನಾಗ ಏನಾಗುತ್ತೆ, ಇವನ್ನ ಜನಾನ ಕಾಯಕ್ಕೆ ಬಿಟ್ಟಿರ್ತಾರೆ. ಜನಾನ ಕಾಯಕ್ಕೆ ಬಿಟ್ಟಾಗ ಏನಪ್ಪ ಅಂದ್ರೆ, ಒಂದು ದಿವಸ ಇವನು ಬರ್ತಾ ಇಸ್ಲಾಂ ಕನ್ವರ್ಟ್ ಆಗಿರ್ತಾನಲ್ಲ, ಇವನು 16 ಅಥವಾ 17 ವರ್ಷದಾಗ ಇವ್ನು ಸೆರೆ ಸಿಕ್ಕಿರ್ತಾನೆ. ಸಿಕ್ಕಾಗ ಏನಾಗುತ್ತೆ, ಇವನು ಬರ್ತಾ ಇಸ್ಲಾಮಿಗೆ ಕನ್ವರ್ಟ್ ಆದ್ಮೇಲೆ ಇದಾಗ್ಬಿಡ್ತದೆ, ಏನೋ ಪೂರ್ತಿ ಇಸ್ಲಾಮಿಕರನ್ನ ಆಗ್ಬಿಡ್ತಾನೆ. ಇವನ ಮನಸ್ಥಿತಿನೂ ಇಸ್ಲಾಮಿಕ್ ಆಗಿಬಿಡ್ತದೆ. ಕೆಲವೊಂದು ಜನ ಏನ್ ಮಾಡ್ತಿರಪ್ಪ ಅಂದ್ರೆ, ಇವನನ್ನ ಹೆಣ್ಣಿನ ರೀತಿಯಲ್ಲಿ ಅಂದ್ರೆ ಸಲಿಂಗ ಕಾಮಕ್ಕೆ ಯೂಸ್ ಮಾಡ್ಕೊತಿರ್ತಾರೆ ಇವನ್ನ. ಆ ಟೈಮ್ನಾಗ ಏನಂದ್ರೆ, ಕೆಲವೊಂದು ಜನಕ್ಕೆ ಇವ್ನು ಭಾಳ ಇಷ್ಟ ಆಗ್ತಾನೋ ಅವ್ರು ಇವನಿಗೆ ಆದಷ್ಟು ಫ್ರೀಡಮ್ ಕೊಡ್ತಿರ್ತಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಓಡಾಡುವುದು, ಇವನು ಜನನ ಬಿಟ್ಟು ಎಲ್ಲೂ ಬರುವಂತ ಇರಲಿಲ್ಲ. ಆಮೇಲೆ ಇವನ ತನ್ನ ಮನೆಯೊಳಗೂ ಬಿಟ್ಕೊಳಕ್ ಹತ್ತಾರೆ ಕೆಲವೊಂದು ಜನ, ಯಾರಿಗೆ ಇಷ್ಟ ಆಗುತ್ತಲ್ಲ ಅವ್ರನ್ನ. ಹಿಂಗೆ ಇವ್ ಕೈಯಿಂದ ಕೈ ದಾಟ್ತಾ ಹೋಗ್ತಿರ್ತಾನೆ. ಅಂದ್ರೆ ಇವನ್ನ ಮಾರ್ತಿರ್ತಾರೆ, ಕೆಲವೊಂದು ಜನ ಕೊಂಡ್ಕೊಂತಿರ್ತಾರೆ, ಮತ್ತೊಂದು ಮಾರುಕಟ್ಟೆ ಒಳಗೆ ಮಾರ್ತಿರ್ತಾರೆ. ಹಂಗೆ ಒಂದ್ ಕಡೆ ಹೋದಾಗ ಏನಾಗುತ್ತೆ, ಇವನು ತಾನೇನು ಯುದ್ಧದಾಗ ತನ್ನ ಹೆಂಡತಿ ಜೋಹಾರ್ ಮಾಡ್ಕೊಂಡು ಸತ್ತಾಳ ಅಂತ ತಿಳ್ಕೊಂಡಿರ್ತಾನಲ್ಲ, ಆ ಒಂದು ಹೆಂಡತಿನ ನೋಡ್ಬಿಡ್ತಾನ ಅವಾಗ. ಆ ಟೈಮ್ನಾಗ ನೋಡಿದೆ ಅದನ್ನ ಓದ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಅದ್ರೊಳಗೆ ಇಳಿದ್ ಬಿಟ್ರೆ ಒಂದು ಕ್ಷಣ ಕಣ್ಣೀರು ಬರ್ತಾವ. ತನ್ನ ಹೆಂಡತಿಯನ್ನ ಆ ಒಂದು ಯಾರ್ದೋ ಮನೆ ಕೆಲಸದಕ್ಕೆ ಆಗಿ ನೋಡ್ತಿರ್ತಾನೆ. ಆಕೆ ಯುರಾಣಿ ಇರ್ತಾಳೆ, ಆಕಿನ ಒಂದು ಮನೆಗೆಲಸದಕ್ಕೆ ತರ ಆ ಒಂದು ರೀತಿಯೊಳಗೆ ನೋಡ್ಬಿಡ್ತಾನ. ಈಗ ಇವನ ಹತ್ರ ಪುರುಷತ್ವನೂ ಇಲ್ಲ. ಆಕೆನ ಮಾತಾಡಿಸ್ಬೇಕಂದ್ರೆ ಭಾಳ ಗಲಿಬಿಲಿಯಾಗಿ ಎಷ್ಟೋ ದಿವಸಗಳ ನಂತರ ಆಕೆನ ಮಾತಾಡಿಸ್ತಾನು. ಆಮೇಲೆ ಆಕೆ ಗೊತ್ತಾಗತ್ತೆ ಇವ ನನ್ನ ಗಂಡ ಅಂತೇಳಿ. ಆ ಒಂದು ಸನ್ನಿವೇಶ ಬರ್ತೈತಿ. ಇದು ಯಾವುದಪ್ಪ ಅಂದ್ರೆ ಪುಸ್ತಕ ಆವರಣ ಅಂತೇಳಿ, ಎಸ್ ಎಲ್ ಭೈರಪ್ಪ ಆವರಣ. ಇದ್ರೊಳಗೆ ಬರೆದಿದ್ದು ಪ್ರತಿಯೊಂದು ಇದನ್ನ ಕಾದಂಬರಿ ರೂಪ, ಐತಿಹಾಸಿಕ ಕಾದಂಬರಿ ಇದು. ಇದನ್ನ ಕಾದಂಬರಿ ರೂಪದಾಗ ತಗೊಂಡ್ಬಂದಾರೆ ಯಾರು, ಎಸ್ ಎಲ್ ಭೈರಪ್ಪ ಅವರು. ಇದಕ್ಕೆ ಒದಗಿಸಿದಂತ ಅಂದ್ರೆ ರೆಫರ್ ಮಾಡಿರುವಂತ ಎಲ್ಲ ಇವು ಏನವು ಆಕಾರ ಗ್ರಂಥಗಳು ಇಲ್ಲಿ ಲಾಸ್ಟ್ನಲ್ಲಿ ಅವರು ಕೊಡ್ತಾರೆ. ಅಬುಲ್ ಫಜಲ್ ಆಲಂ 1, ಆಮೇಲೆ ಈ ಥರ ಅವರು ಮಧ್ಯ ಭಾರತದ ಇತಿಹಾಸಕಾರ ಬರೆದಿದ್ದು, ಆಮೇಲೆ ನಮ್ಮ ಬ್ರಿಟಿಷ್ ಇತಿಹಾಸಕಾರ ಬರೆದಿದ್ದು, ನಮ್ಮ ಇತಿಹಾಸಕಾರ ಬರೆದಿದ್ದು, ಇಸ್ಲಾಮಿಕ್ ಟ್ರಯಾಲಜಿ ಸೀರೀಸ್ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4, ವಾಲ್ಯೂಮ್ 5 ಅಪ್ ಟು 8 ಇಸ್ಲಾಮಿಕ್ ಟ್ರಯಾಲಜಿ ಸೀರೀಸ್ ಒಳಗೂ ಅದು ಅವರು ರೆಫರ್ ಮಾಡ್ತಾರಲ್ಲ, ಅದನ್ನು ರೆಫರ್ ಮಾಡ್ತಾರೆ. ಸುಮಾರು 100 ಕೃತಿಗಳನ್ನು ರೆಫರ್ ಮಾಡಿ ಈ ಪುಸ್ತಕವನ್ನು ಬರೆದಾರ. ಇದು ನಾನು ಓದ್ಬೇಕಂದಾಗ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ತೊಗೊಂಡು ಕಾದಂಬರಿ ಇದು ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದಾಗ.
ಅಲ್ಲಿಂದ ನನಗೆ ಈ ಥರ ಎಲ್ಲ ಇವೆಲ್ಲ ತೊಗೊಳತ್ತೀನಿ. ಇವು ಪುಸ್ತಕಗಳು ಇವೆಲ್ಲ ತೊಗೊಂಡಿದ್ದೆ ನಾನು. ಇವೆಲ್ಲ ಪುಸ್ತಕಗಳು ನಾನು ಇದರಲ್ಲಿ ಸುಮಾರು ಪುಸ್ತಕಗಳನ್ನ ಓದಿಲ್ಲ, ಓದಿ ನೋಡ್ತೀನಿ, ಒಳ್ಳೆದನ್ಸಲು ಹೇಳ್ತೀನಿ, ಚೆನ್ನಾಗಿ ಅನ್ಸಲು ಹೇಳ್ತೀನಿ. ಓದ್ರಿ, ಇದು ಚೆನ್ನಾಗಿದೆ. ಇದೇನು ಭಾಳ ಒಂದು ಅಂದ್ರೆ ಈ ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿ ಹೆಂಗಂದ್ರೆ ಒಂದೇ ಸರಿ ಓದ್ರಿ ನಿಮ್ಗೆ ತಿರಂಗೇ ಇಲ್ಲ. ಲೈಕ್ ನಮಗೆ ಸಾಹಿತ್ಯದ ಒಂದು ಇದಿರಲಿಲ್ಲ, ಏನೋ ಅರಿವು ಇರಲಿಲ್ಲ ಅವ್ರಿಗೆ, ನನ್ನಂತವ್ರಿಗೆ ಏನಾಗುತ್ತೆ ಸಡನ್ ಆಗಿ ಓದಿದ ತಕ್ಷಣ. ಈಗ ನಾನು ಒಂದು ಪರ್ವ ಓದ್ಬೇಕಂತ ಇಟ್ಕೊಂಡಿದ್ದೆ, ಒಂದು ಹೆಚ್ಚು ಕಮ್ಮಿ ಒಂದು 60 ಪೇಜ್ ಓದಿರ್ಬೇಕು. ಒಂದು ಕಥೆನ ಇಲ್ಲಿ ಒಂದೇ ಪೇಜ್ಗೆ ಇದ್ದ ಕಥೆನ ನೆನಪು ಹೇಳಕ್ಕಾಗಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಬರೀತಾರ. ಅಂದ್ರೆ ಅಷ್ಟು ರಸವತ್ತಾಗಿ ಬರೀತಾರ. ನಾವು ರಸವತ್ತನ ನಮ್ಗೆ ತಿಳ್ಕೊಳಕ್ ಆಗಿಲ್ಲ, ಅಷ್ಟು ಚಂದ ಬರೀತಾರ ಅವ್ರು. ಅದನ್ನು ಹೆಚ್ಚು ಕಮ್ಮಿ ಒಂದು 2 ರಿಂದ 3 ಸರಿ ಓದಿದಾಗ ಅವ್ರ ಕಾದಂಬರಿ ಅರ್ಥ ಆಗುತ್ತೆ, ನನ್ನ ಅನಿಸಿಕೆ. ಯಾರ್ಯಾರು ಹೆಂಗಂತ ಗೊತ್ತಿಲ್ಲ. ಸುಮಾರು ಜನ ಒಂದ್ ಸರಿ ಓದಿದಾಗ ಎಲ್ಲ ನೆನ್ಪಿಟ್ಕೊಂಡ್ಬಿಡ್ತಾರೆ. ನಾವು ಹೆಂಗಿದ್ದು ಬ್ಯಾಕ್ ಬೆಂಚಲ್ಲ, ಹಿಂಗಾಗಿ ನಾವು 2 ಸರಿ ಓದ್ತೀವಿ ಒಂದೊಂದು ಕಾದಂಬರಿ. ಹೆಚ್ಚು ಕಮ್ಮಿ 2 ಸರಿ, ಮಿನಿಮಮ್ 2 ಸರಿ ಓದ್ತೀನಿ. ಚೆನ್ನಾಗೈತೆ, ಓದ್ರಿ. ಇದೇನು ಬಾಳಿಲ್ಲ, ಒಂದು 300-350 ರೂಪಾಯಿ ಐತಿ ಅಷ್ಟೇ. ಒಂದು 10% ಇಟ್ಕೊಂಡು ಸಿಗ್ಬೋದು ರೆಗ್ಯುಲರ್ ತಗೊಳ್ಳುವಲ್ಲಿ ಅಥವಾ ಎಲ್ಲೇ ಇರೋದು. ಹೆಚ್ಚು ಕಮ್ಮಿ ಇವೇನಾಗಿತ್ತು ಗೊತ್ತಾ, ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿ ಮ್ಯಾಕ್ಸಿಮಮ್ ಟ್ರೈ ಮಾಡೀನಿ. ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿ, ಆಮೇಲೆ ಕುವೆಂಪು ಅವ್ರದ್ದು, ಆಮೇಲೆ ಇವರು ಯಾರು ಆಲ್ಮೋಸ್ಟ್ ಎಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದವ್ರದ್ದು ಈ ಕಾದಂಬರಿಗಳು, ಇವರ ಪುಸ್ತಕಗಳು ಡಿಸ್ಕೌಂಟಿಗೆ ಸಿಗಲ್ಲ, ಮ್ಯಾಕ್ಸಿಮಮ್ ಸಿಗಲ್ಲ. ಎಲ್ಲರೂ ಒಂದ್ ಕಡೆ ಕೊಡ್ತಿರ್ತಾರೆ, ತಗೋರಿ, ಓದ್ರಿ, ಒಳ್ಳೇದಾಗಲಿ. ಓದುವ ಸಂಸ್ಕೃತಿ ಹೆಚ್ಚಲಿ. ಮೊಬೈಲ್ ಬಿಡ್ರಿ, ಪುಸ್ತಕ ಇಡ್ರಿ. ಥ್ಯಾಂಕ್ ಯು.